ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ನಡುವೆ ಫೈಟ್ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ದಳ, ಕಮಲ ಒಗ್ಗಟ್ಟು ಇತ್ತು. ಪರಿಷತ್ನ 4 ಸ್ಥಾನಗಳಿಗೆ ನಡೆಯಲಿರುವಂತಹ ಚುನಾವಣೆ. 4 ಕ್ಷೇತ್ರಗಳನ್ನು ಕೂಡ ಈಗ ಬಿಜೆಪಿಗೆ ಬಿಟ್ಟುಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿಯ ಬಳಿ ಮನವಿಯನ್ನ ಮಾಡಿದ್ದಾರೆ ವಿಜೇಂದ್ರ. 4 ಪೈಕಿ ಬೆಂಗಳೂರು ಕ್ಷೇತ್ರವನ್ನ ದಳಪತಿಗಳು ಕೇಳಿದ್ದಾರೆ. ಬೆಂಗಳೂರು ಸೇರಿ 4 ಸ್ಥಾನವನ್ನ ಕೊಡುವಂತೆ ಬಿವೈವಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಜೇಂದ್ರ ಬೇಡಿಕೆಗೆ ಸದ್ಯಕ್ಕೆ ಕುಮಾರಸ್ವಾಮಿ ಸಮ್ಮತಿಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಆದರೆ ಇನ್ನೆರಡು ದಿನದಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಅಥವಾ ಸ್ಪಷ್ಟವಾಗಿ ಹೇಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈಗಾಗಲೇ ಜೆಡಿಎಸ್ ಘೋಷಣೆ ಮಾಡಿಕೊಂಡಂತೆ ದೋಸ್ತಿ ಇರೋದಿಲ್ಲ ಅನ್ನುವಂಥ ವಿಚಾರ. ಆದರೆ ಅದಕ್ಕೂ ಮುನ್ನ ನಡೆಯಲಿರುವಂತಹ ಈ ಪರಿಷತ್ ಎಲೆಕ್ಷನ್ಗೆ ಮೈತ್ರಿ ಪಡೆ ರೆಡಿ ಆಗ್ತಾ ಇರುವುದು. 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. 4 ಸ್ಥಾನಗಳನ್ನ ಯಾವ ರೀತಿ ಹಂಚಿಕೊಳ್ಳೋದು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರಗಳಾಗ್ತಾ ಇದೆ. 4 ಸ್ಥಾನಗಳನ್ನ ನಮಗ್ ಬಿಟ್ಟು ಕೊಡಬೇಕು ಅಂತ ಬಿಜೆಪಿ, ಮತ್ತೊಂದು ಕಡೆಯಲ್ಲಿ 4 ಸ್ಥಾನಗಳನ್ನ ನಮಗ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಪಟ್ಟು ಹಿಡಿದಿದೆ. ಆದರೆ ಸದ್ಯಕ್ಕೆ ಕುಮಾರಸ್ವಾಮಿ ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ನಡುವೆ ಫೈಟ್ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ದಳ, ಕಮಲ ಒಗ್ಗಟ್ಟು ಇತ್ತು. ಪರಿಷತ್ನ 4 ಸ್ಥಾನಗಳಿಗೆ ನಡೆಯಲಿರುವಂತಹ ಚುನಾವಣೆ. 4 ಕ್ಷೇತ್ರಗಳನ್ನು ಕೂಡ ಈಗ ಬಿಜೆಪಿಗೆ ಬಿಟ್ಟುಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿಯ ಬಳಿ ಮನವಿಯನ್ನ ಮಾಡಿದ್ದಾರೆ ವಿಜೇಂದ್ರ. 4 ಪೈಕಿ ಬೆಂಗಳೂರು ಕ್ಷೇತ್ರವನ್ನ ದಳಪತಿಗಳು ಕೇಳಿದ್ದಾರೆ. ಬೆಂಗಳೂರು ಸೇರಿ 4 ಸ್ಥಾನವನ್ನ ಕೊಡುವಂತೆ ಬಿವೈವಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಜೇಂದ್ರ ಬೇಡಿಕೆಗೆ ಸದ್ಯಕ್ಕೆ ಕುಮಾರಸ್ವಾಮಿ ಸಮ್ಮತಿಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಆದರೆ ಇನ್ನೆರಡು ದಿನದಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಅಥವಾ ಸ್ಪಷ್ಟವಾಗಿ ಹೇಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈಗಾಗಲೇ ಜೆಡಿಎಸ್ ಘೋಷಣೆ ಮಾಡಿಕೊಂಡಂತೆ ದೋಸ್ತಿ ಇರೋದಿಲ್ಲ ಅನ್ನುವಂಥ ವಿಚಾರ. ಆದರೆ ಅದಕ್ಕೂ ಮುನ್ನ ನಡೆಯಲಿರುವಂತಹ ಈ ಪರಿಷತ್ ಎಲೆಕ್ಷನ್ಗೆ ಮೈತ್ರಿ ಪಡೆ ರೆಡಿ ಆಗ್ತಾ ಇರುವುದು. 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. 4 ಸ್ಥಾನಗಳನ್ನ ಯಾವ ರೀತಿ ಹಂಚಿಕೊಳ್ಳೋದು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರಗಳಾಗ್ತಾ ಇದೆ. 4 ಸ್ಥಾನಗಳನ್ನ ನಮಗ್ ಬಿಟ್ಟು ಕೊಡಬೇಕು ಅಂತ ಬಿಜೆಪಿ, ಮತ್ತೊಂದು ಕಡೆಯಲ್ಲಿ 4 ಸ್ಥಾನಗಳನ್ನ ನಮಗ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಪಟ್ಟು ಹಿಡಿದಿದೆ. ಆದರೆ ಸದ್ಯಕ್ಕೆ ಕುಮಾರಸ್ವಾಮಿ ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ನಡುವೆ ಫೈಟ್ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ದಳ, ಕಮಲ ಒಗ್ಗಟ್ಟು ಇತ್ತು. ಪರಿಷತ್ನ 4 ಸ್ಥಾನಗಳಿಗೆ ನಡೆಯಲಿರುವಂತಹ ಚುನಾವಣೆ. 4 ಕ್ಷೇತ್ರಗಳನ್ನು ಕೂಡ ಈಗ ಬಿಜೆಪಿಗೆ ಬಿಟ್ಟುಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿಯ ಬಳಿ ಮನವಿಯನ್ನ ಮಾಡಿದ್ದಾರೆ ವಿಜೇಂದ್ರ. 4 ಪೈಕಿ ಬೆಂಗಳೂರು ಕ್ಷೇತ್ರವನ್ನ ದಳಪತಿಗಳು ಕೇಳಿದ್ದಾರೆ. ಬೆಂಗಳೂರು ಸೇರಿ 4 ಸ್ಥಾನವನ್ನ ಕೊಡುವಂತೆ ಬಿವೈವಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಜೇಂದ್ರ ಬೇಡಿಕೆಗೆ ಸದ್ಯಕ್ಕೆ ಕುಮಾರಸ್ವಾಮಿ ಸಮ್ಮತಿಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಆದರೆ ಇನ್ನೆರಡು ದಿನದಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಅಥವಾ ಸ್ಪಷ್ಟವಾಗಿ ಹೇಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈಗಾಗಲೇ ಜೆಡಿಎಸ್ ಘೋಷಣೆ ಮಾಡಿಕೊಂಡಂತೆ ದೋಸ್ತಿ ಇರೋದಿಲ್ಲ ಅನ್ನುವಂಥ ವಿಚಾರ. ಆದರೆ ಅದಕ್ಕೂ ಮುನ್ನ ನಡೆಯಲಿರುವಂತಹ ಈ ಪರಿಷತ್ ಎಲೆಕ್ಷನ್ಗೆ ಮೈತ್ರಿ ಪಡೆ ರೆಡಿ ಆಗ್ತಾ ಇರುವುದು. 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. 4 ಸ್ಥಾನಗಳನ್ನ ಯಾವ ರೀತಿ ಹಂಚಿಕೊಳ್ಳೋದು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರಗಳಾಗ್ತಾ ಇದೆ. 4 ಸ್ಥಾನಗಳನ್ನ ನಮಗ್ ಬಿಟ್ಟು ಕೊಡಬೇಕು ಅಂತ ಬಿಜೆಪಿ, ಮತ್ತೊಂದು ಕಡೆಯಲ್ಲಿ 4 ಸ್ಥಾನಗಳನ್ನ ನಮಗ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಪಟ್ಟು ಹಿಡಿದಿದೆ. ಆದರೆ ಸದ್ಯಕ್ಕೆ ಕುಮಾರಸ್ವಾಮಿ ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ನಡುವೆ ಫೈಟ್ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ದಳ, ಕಮಲ ಒಗ್ಗಟ್ಟು ಇತ್ತು. ಪರಿಷತ್ನ 4 ಸ್ಥಾನಗಳಿಗೆ ನಡೆಯಲಿರುವಂತಹ ಚುನಾವಣೆ. 4 ಕ್ಷೇತ್ರಗಳನ್ನು ಕೂಡ ಈಗ ಬಿಜೆಪಿಗೆ ಬಿಟ್ಟುಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿಯ ಬಳಿ ಮನವಿಯನ್ನ ಮಾಡಿದ್ದಾರೆ ವಿಜೇಂದ್ರ. 4 ಪೈಕಿ ಬೆಂಗಳೂರು ಕ್ಷೇತ್ರವನ್ನ ದಳಪತಿಗಳು ಕೇಳಿದ್ದಾರೆ.
ಬೆಂಗಳೂರು ಸೇರಿ 4 ಸ್ಥಾನವನ್ನ ಕೊಡುವಂತೆ ಬಿವೈವಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಜೇಂದ್ರ ಬೇಡಿಕೆಗೆ ಸದ್ಯಕ್ಕೆ ಕುಮಾರಸ್ವಾಮಿ ಸಮ್ಮತಿಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಆದರೆ ಇನ್ನೆರಡು ದಿನದಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಅಥವಾ ಸ್ಪಷ್ಟವಾಗಿ ಹೇಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈಗಾಗಲೇ ಜೆಡಿಎಸ್ ಘೋಷಣೆ ಮಾಡಿಕೊಂಡಂತೆ ದೋಸ್ತಿ ಇರೋದಿಲ್ಲ ಅನ್ನುವಂಥ ವಿಚಾರ. ಆದರೆ ಅದಕ್ಕೂ ಮುನ್ನ ನಡೆಯಲಿರುವಂತಹ ಈ ಪರಿಷತ್ ಎಲೆಕ್ಷನ್ಗೆ ಮೈತ್ರಿ ಪಡೆ ರೆಡಿ ಆಗ್ತಾ ಇರೋದು. 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. 4 ಸ್ಥಾನಗಳನ್ನ ಯಾವ ರೀತಿ ಹಂಚಿಕೊಳ್ಳೋದು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರಗಳಾಗ್ತಾ ಇದೆ. 4 ಸ್ಥಾನಗಳನ್ನ ನಮಗ್ ಬಿಟ್ಟು ಕೊಡಬೇಕು ಅಂತ ಬಿಜೆಪಿ, ಮತ್ತೊಂದು ಕಡೆಯಲ್ಲಿ 4 ಸ್ಥಾನಗಳನ್ನ ನಮಗ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಪಟ್ಟು ಹಿಡಿದಿದೆ. ಆದರೆ ಸದ್ಯಕ್ಕೆ ಕುಮಾರಸ್ವಾಮಿ ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ದೋಸ್ತಿ ಇರೋದಿಲ್ಲ ಅನ್ನುವಂಥ ವಿಚಾರ. ಆದರೆ ಅದಕ್ಕೂ ಮುನ್ನ ನಡೆಯಲಿರುವಂತಹ ಈ ಪರಿಷತ್ ಎಲೆಕ್ಷನ್ಗೆ ಮೈತ್ರಿ ಪಡೆ ರೆಡಿ ಆಗ್ತಾ ಇರೋದು. 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. 4 ಸ್ಥಾನಗಳನ್ನ ಯಾವ ರೀತಿ ಹಂಚಿಕೊಳ್ಳೋದು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರಗಳಾಗ್ತಾ ಇದೆ. 4 ಸ್ಥಾನಗಳನ್ನ ನಮಗ್ ಬಿಟ್ಟು ಕೊಡಬೇಕು ಅಂತ ಬಿಜೆಪಿ, ಮತ್ತೊಂದು ಕಡೆಯಲ್ಲಿ 4 ಸ್ಥಾನಗಳನ್ನ ನಮಗ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಪಟ್ಟು ಹಿಡಿದಿದೆ. ಆದರೆ ಸದ್ಯಕ್ಕೆ ಕುಮಾರಸ್ವಾಮಿ ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ನಡುವೆ ಫೈಟ್ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ದಳ, ಕಮಲ ಒಗ್ಗಟ್ಟು ಇತ್ತು. ಪರಿಷತ್ನ 4 ಸ್ಥಾನಗಳಿಗೆ ನಡೆಯಲಿರುವಂತಹ ಚುನಾವಣೆ. 4 ಕ್ಷೇತ್ರಗಳನ್ನು ಕೂಡ ಈಗ ಬಿಜೆಪಿಗೆ ಬಿಟ್ಟುಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿಯ ಬಳಿ ಮನವಿಯನ್ನ ಮಾಡಿದ್ದಾರೆ ವಿಜೇಂದ್ರ. 4 ಪೈಕಿ ಬೆಂಗಳೂರು ಕ್ಷೇತ್ರವನ್ನ ದಳಪತಿಗಳು ಕೇಳಿದ್ದಾರೆ. ಬೆಂಗಳೂರು ಸೇರಿ 4 ಸ್ಥಾನವನ್ನ ಕೊಡುವಂತೆ ಬಿವೈವಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಜೇಂದ್ರ ಬೇಡಿಕೆಗೆ ಸದ್ಯಕ್ಕೆ ಕುಮಾರಸ್ವಾಮಿ ಸಮ್ಮತಿಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಆದರೆ ಇನ್ನೆರಡು ದಿನದಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಅಥವಾ ಸ್ಪಷ್ಟವಾಗಿ ಹೇಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈಗಾಗಲೇ ಜೆಡಿಎಸ್ ಘೋಷಣೆ ಮಾಡಿಕೊಂಡಂತೆ ದೋಸ್ತಿ ಇರೋದಿಲ್ಲ ಅನ್ನುವಂಥ ವಿಚಾರ. ಆದರೆ ಅದಕ್ಕೂ ಮುನ್ನ ನಡೆಯಲಿರುವಂತಹ ಈ ಪರಿಷತ್ ಎಲೆಕ್ಷನ್ಗೆ ಮೈತ್ರಿ ಪಡೆ ರೆಡಿ ಆಗ್ತಾ ಇರೋದು. 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. 4 ಸ್ಥಾನಗಳನ್ನ ಯಾವ ರೀತಿ ಹಂಚಿಕೊಳ್ಳೋದು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರಗಳಾಗ್ತಾ ಇದೆ. 4 ಸ್ಥಾನಗಳನ್ನ ನಮಗ್ ಬಿಟ್ಟು ಕೊಡಬೇಕು ಅಂತ ಬಿಜೆಪಿ, ಮತ್ತೊಂದು ಕಡೆಯಲ್ಲಿ 4 ಸ್ಥಾನಗಳನ್ನ ನಮಗ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಪಟ್ಟು ಹಿಡಿದಿದೆ. ಆದರೆ ಸದ್ಯಕ್ಕೆ ಕುಮಾರಸ್ವಾಮಿ ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ.